अहिंसा परमो धर्म की, आज के उत्तम मार्दव धर्म की, आचार्य गुरुवर विद्यासागर मुनि महाराज की। ಮನುಷ್ಯನು ತನ್ನ ಬದುಕಿನಲ್ಲಿ ದಶಧರ್ಮಗಳನ್ನು ಅಳವಡಿಸಿಕೊಂಡು ಅದರ ಸುಖವನ್ನು, ಅದರ ಆನಂದವನ್ನು ಅನುಭವಿಸಬೇಕು ಅಂತ ಲಕ್ಷ್ಯವನ್ನು ಹೊಂದಿದ್ದರೆ ಎಲ್ಲಕ್ಕಿಂತ ಮೊದಲು ಮನುಷ್ಯನಿಗೆ ತನ್ನಲ್ಲಿರ್ತಕ್ಕಂತಹ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂತಹ ಆತ್ಮನ ಅಸ್ತಿತ್ವದೊಳಗೆ ಇರುವಂತಹ ಕರ್ಮಗಳಲ್ಲಿಯ ಒಂದು ಮೋಹಿನಿ ಕರ್ಮ, ಅದರ ಬಗ್ಗೆ ಚಿಂತನ ಮನನ ಸಾಕಷ್ಟು ಮಾಡಿಕೊಳ್ಳಬೇಕು. ದಶಲಕ್ಷಣ ಧರ್ಮಗಳು ನಾಲ್ಕು ಚಾರಿತ್ರ ಮೋಹಿನಿ ಕರ್ಮಗಳನ್ನು ಜಯಿಸುವುದರಿಂದ ಬದುಕಿನಲ್ಲಿ ಪ್ರಕಟವಾಗಲಿಕ್ಕೆ ಸಾಧ್ಯ. ನಾಲ್ಕನ್ನು ಜಯಿಸಬೇಕು. ನಮಗೆ ಮೋಹಿನಿ ಕರ್ಮವನ್ನು ಬಿಟ್ಟು ಉಳಿದ ಕರ್ಮಗಳ ಚಿಂತೆಯೇನೂ ಬೇಡ. ನಮಗೆ ಒಂದು ಕರ್ಮದ ಚಿಂತೆ ಇರಬೇಕು, ಮೋಹನೀಯ ಕರ್ಮ. ಮೋಹಿನಿ ಕರ್ಮದ ವಿಶೇಷ ಚಿಂತನ ನಮ್ಮ ಜೀವನದಲ್ಲಿ ಆದಾಗ ಆ ಚಿಂತನದ ಜೊತೆಯಲ್ಲಿ ನಾವು ಆ ಚಾರಿತ್ರ ಮೋಹಿನಿ ಕರ್ಮವನ್ನು ಜಯಿಸಬೇಕು ಅನ್ನತಕ್ಕಂತಹ ಲಕ್ಷ್ಯವನ್ನು ಹೊಂದಿದಾಗ, ಮಿಥ್ಯಾತ್ವ ಕರ್ಮವನ್ನು ಜಯಿಸಿದಾಗ ನಿಶ್ಚಿತವು ನಾವು ನಮ್ಮ ಜೀವನದಲ್ಲಿ ದಶಲಕ್ಷಣಗಳನ್ನು ಅನುಭವಿಸಬಹುದು. 10 ಲಕ್ಷಣಗಳು ಇವು ಯಾವುದೇ ಪರದ್ರವ್ಯದ ಲಕ್ಷಣಗಳಲ್ಲ. 10 ಲಕ್ಷಣಗಳು ಇವು ಜೀವದ್ರವ್ಯದ ಲಕ್ಷಣಗಳು. ಜೀವದ್ರವ್ಯದಲ್ಲಿ ಉತ್ಪನ್ನವಾಗತಕ್ಕಂತಹ ಆಂತರಿಕ ಗುಣಗಳು, ಒಳಗಿನ ಗುಣಗಳು, ಅಭ್ಯಂತರದ ಗುಣಗಳು, ಆತ್ಮನ ಸ್ವರೂಪದಲ್ಲಿ ಆತ್ಮನ ಲಕ್ಷಣವೆನಿಸತಕ್ಕಂತಹವುಗಳಲ್ಲಿ ಇವು ಮುಖ್ಯ. ಉತ್ತಮ ಕ್ಷಮ, ಉತ್ತಮ ಮಾರ್ದವ, ಉತ್ತಮ ಆರ್ಜವ, ಉತ್ತಮ ಶೌಚ, ಉತ್ತಮ ಸತ್ಯ, ಉತ್ತಮ ತ್ಯಾಗ, ಉತ್ತಮ ಸಂಯಮ, ಉತ್ತಮ ತಪ, ಉತ್ತಮ ತ್ಯಾಗ, ಉತ್ತಮ ಅಕಿಂಚನ್ಯ ಮತ್ತು ಉತ್ತಮ ಬ್ರಹ್ಮಚರ್ಯ. ಈ ರೀತಿ 10 ಧರ್ಮಗಳನ್ನು ನಮ್ಮ ಆತ್ಮನಲ್ಲಿ ನಾವು ಪ್ರಕಟ ಮಾಡಿಕೊಳ್ಳಬೇಕು ಅಂದಾಗ ಚಾರಿತ್ರ ಮೋಹಿನಿ ಕರ್ಮವನ್ನು ಜಯಿಸಲಿಕ್ಕೆ ಸಾಕಷ್ಟು ಪುರುಷಾರ್ಥ, ಸಾಕಷ್ಟು ಪ್ರಯತ್ನ ಮಾಡಿಯೇ ಮಾಡಬೇಕು. ಚಾರಿತ್ರ ಮೋಹಿನಿಯವನ್ನು ಜಯಿಸುವುದಕ್ಕಿಂತ ಮುಂಚಿತವಾಗಿ ಯಾವುದನ್ನು ಜಯಿಸಬೇಕು ಇದನ್ನು ಬಾರಿ ಬಾರಿಗೂ ಕೇಳಿದಿರ. ದರ್ಶನ ಮೋಹಿನಿಯವನ್ನೇ ಜಯಿಸಬೇಕು. ಯಾವ ಮನುಷ್ಯ ದರ್ಶನ ಮೋಹಿನಿ ಕರ್ಮವನ್ನು ಜಯಿಸುವುದಿಲ್ಲವೋ ಆ ಮನುಷ್ಯನಲ್ಲಿ ಧರ್ಮದ ವಿಷಯದಲ್ಲಿ ಇರತಕ್ಕಂತಹ ಅಜ್ಞಾನ ಅದು ನಿವಾರಣೆಯಾಗಲಿಕ್ಕೆ ಸಾಧ್ಯ ಇಲ್ಲ, ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಮೂಢನಂಬಿಕೆಗಳು ಆತ್ಮನಲ್ಲಿ ಇರುವ ತನಕ ಆತ್ಮನಲ್ಲಿ ಜ್ಞಾನವಿರುವುದಿಲ್ಲ. ಜ್ಞಾನ ಬರದ ಹೊರತು ಚಾರಿತ್ರ ಮೋಹಿನಿ ಕರ್ಮಗಳನ್ನು ಜಯಿಸುವುದು ಸಾಧ್ಯವೇ ಇಲ್ಲ.
ದರ್ಶನ್ ಮೋಹಿನಿ ಕರ್ಮವನ್ನು ಜಯಿಸದೆ ಇರುವಾಗ ನಮ್ಮ ಗುಣಸ್ಥಾನ ಒಂದನೇದಿರ್ತದೆ. ಆ ಗುಣಸ್ಥಾನಗಳಲ್ಲಿ ಚಾರಿತ್ರ ಮೋಹಿನಿಯದ ಎಲ್ಲಾ ಪ್ರಕಾರದ ಪ್ರಕೃತಿಗಳು, ಎಲ್ಲಾ ಪ್ರಕಾರದ ಕರ್ಮಗಳು 25 ಎಲ್ಲದರ ಉದಯ ಇದೆ. 1ನೇ ಗುಣಸ್ಥಾನದಲ್ಲಿ 25 ಚಾರಿತ್ರ ಮೋಹಿನಿ ಕರ್ಮಗಳ ಉದಯ ಇರುವಾಗ ಅವುಗಳ ಉದಯವನ್ನಂತೂ ನಾವು ಅನುಭವಿಸಲೇಬೇಕು. ಅದಕ್ಕಿಂತ ಮೊದಲು ನಾವು ದರ್ಶನ್ ಮೋಹಿನಿಯ ಮಿಥ್ಯಾತ್ವ ಕರ್ಮದ ಪ್ರಕೃತಿಯ ಪ್ರಭಾವವನ್ನು ನಿರಂತರವಾಗಿ ಅನುಭವಿಸ್ತಾ ಇರ್ತೀವಿ. ಅದಕ್ಕಾಗಿ ಚಾರಿತ್ರ ಮೋಹಿನಿಯ ಮತ್ತು ದರ್ಶನ್ ಮೋಹಿನಿಯದಲ್ಲಿ ಯಾವುದನ್ನು ಮೊದಲು ನಾವು ಜಯಿಸಬೇಕು ಅನ್ನತಕ್ಕಂತಹ ಪ್ರಶ್ನೆಗೆ ಉತ್ತರ ಅನೇಕಾಂತ ರೂಪದಲ್ಲಿ ಇದನ್ನ ವಿಚಾರ ಮಾಡಿ ತಿಳ್ಕೊಳ್ಬೇಕಾಗುತ್ತೆ. ಇದರೊಳಗೆ ಅನೇಕಾಂತ ಉಂಟು. ಮಿಥ್ಯಾತ್ವವನ್ನು ಮೊದಲು ಜಯಿಸಬೇಕೋ ಅಥವಾ ಅನಂತಾನುಬಂಧಿ ಚಾರಿತ್ರ ಮೋಹಿನಿ ಕರ್ಮ, ಇದು ದರ್ಶನ್ ಸಮ್ಯಕ್ತವನ್ನು ನಾಶ ಮಾಡತಕ್ಕಂಥ ಕರ್ಮ, ಇದನ್ನು ಮೊದಲು ಜಯಿಸಬೇಕು, ಅದನ್ನು ಮೊದಲು ಜಯಿಸಬೇಕು ಅನ್ನುವಂಥ ಪ್ರಶ್ನೆ ಇಲ್ಲಿ ಬಹಳ ಯೋಚನೆ ಮಾಡುವಂಥದ್ದು. ಬಹಳ ಯೋಚನೆ ಮಾಡಬೇಕು. ಮೂಢ ನಂಬಿಕೆಯನ್ನ ಮೊದಲು ತ್ಯಾಗ ಮಾಡಬೇಕೋ ಅಥವಾ ಅನಂತಾನುಬಂಧಿ ಕಷಾಯದ 4 ಪ್ರಕೃತಿಗಳು ಆತ್ಮನಲ್ಲಿ ಫಲವನ್ನು ಕೊಡ್ತಕ್ಕಂತಹ ಪ್ರಕೃತಿಗಳು, ರಾಗಾದಿ ಭಾವಗಳನ್ನು ಹುಟ್ಟಿಸುವಂತಹ ಈ ಪ್ರಕೃತಿಗಳು ಕ್ರೋಧ, ಮಾನ, ಮಾಯಾ ಮತ್ತು ಲೋಭ ರೂಪದಲ್ಲಿವೆ. ಇವುಗಳನ್ನು ಜಯಿಸಬೇಕೋ ಅದನ್ನು ಜಯಿಸಬೇಕು, ಮೂಢ ನಂಬಿಕೆಯನ್ನು ಜಯಿಸಬೇಕು ಅಂತ ಹೇಳಬಹುದು. ಇದೊಂದು ಅಪೇಕ್ಷೆ, ಇದೊಂದು ಹೇಳುವಂತ ಪದ್ಧತಿ. ಎಲ್ಲಿ ತನಕ ನಾವು ಮೂಢರಾಗಿದ್ದೇವೆ ಅಲ್ಲಿ ತನಕ ಚಾರಿತ್ರ ಮೋಹಿನಿ ಕರ್ಮವನ್ನು ಜಯಿಸಲಿಕ್ಕೆ ಸಾಧ್ಯತೆ ಇಲ್ಲ. ಮೂಢ ನಂಬಿಕೆಯನ್ನ ಜಯಿಸುವುದಕ್ಕಿಂತ ಮುಂಚಿತವಾಗಿ ನಾವು ಅನಂತಾನುಬಂಧಿ ಕಷಾಯದ ತೀವ್ರ ಪ್ರಭಾವವನ್ನು ಮಂದ ಮಾಡಿಕೊಳ್ಳಬೇಕೋ ಅಥವಾ ತೀವ್ರ ಅವಸ್ಥೆಯಲ್ಲಿದ್ದಾಗ ಆ ತೀವ್ರತೆಯನ್ನು ಕೂಡ ನಾವು ಜಯಿಸಬಹುದು. ಮೊಟ್ಟ ಮೊದಲು ನಾವು ಅನಂತಾನುಬಂಧಿ ಕಷಾಯವನ್ನು ಮಂದ ಮಾಡಬೇಕು. ಕಷಾಯಗಳ ತೀವ್ರತೆಯ ಕಾಲದಲ್ಲಿ ಸಮ್ಯಕ್ ದರ್ಶನದ ಭೂಮಿಕೆ ತಯಾರಾಗುವುದೇ ಇಲ್ಲ. ಕಷಾಯಗಳಿಗೆ ಬ್ರೇಕ್ ಹಚ್ಚಬೇಕು, ಕಷಾಯಗಳನ್ನು ಮಂದ ಮಾಡಬೇಕು. ಕಷಾಯಗಳನ್ನು ಮಂದ ಮಾಡಿಕೊಂಡಾಗ ಮಾತ್ರ ಜೀವ ತನ್ನ ಮೂಢನಂಬಿಕೆಗಳನ್ನು ತ್ಯಾಗ ಮಾಡಲಿಕ್ಕೆ ತಯಾರಾಗ್ತಾನೆ. ಪ್ರಾಕ್ಟಿಕಲ್ ಆಗಿ ಇದನ್ನ ಪ್ರಯೋಗಿಸಿ ನೋಡಬಹುದು. ಒಬ್ಬ ಮನುಷ್ಯ ಅತ್ಯಂತ ಮೂಢನಂಬಿಕೆಯುಳ್ಳವನಾಗಿದ್ದಾನೆ. ಸಮ್ಯಕ್ ದೃಷ್ಟಿ ಜೀವ ನೀವಿದ್ದೀರ, ಸಮ್ಯಕ್ತ್ವ ಪ್ರಾಪ್ತಾಗಿದೆ. ಮೂಢನಂಬಿಕೆಗಳನ್ನು ಮಾಡ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ದುಃಖ ಆಗ್ತದೆ. ಅಯ್ಯೋ ಪಾಪ, ಮನುಷ್ಯ ಪರ್ಯಾಯ ಸಿಕ್ಕಿದೆ. ಇಂಥ ಮೂಢನಂಬಿಕೆಗೆ ಒಳಗಾಗಿ ಯಾಕೆ ತನ್ನ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ ಅನ್ನುವಂತಹ ದಯಾಭಾವ, ಕರುಣಾಭಾವ ಸಮ್ಯಕ್ ದೃಷ್ಟಿಗೆ ಬರುವುದು ಸ್ವಾಭಾವಿಕ. ದಯಾ ಮಾಡ್ತೀರಲ್ಲ, ಮಾಡ್ತೀರಿ. ಈ ಮೂಢನಂಬಿಕೆಗಳನ್ನ ಬಿಡು ಅಂತಂದ್ರೆ ಬಿಡಲ್ಲ. ಮೂಢನಂಬಿಕೆಗಳನ್ನ ನೀನು ಬಿಟ್ಟು ಬಿಡು ಅಂತಂದ್ರೆ ಬಿಡ್ಲಿಕ್ಕೆ ತಯಾರಾಗಲ್ಲ. ಯಾಕೆ ಆಗುವುದಿಲ್ಲ ಹೇಳಿ? ತಯಾರಾದ ಅಂತಂದ್ರೆ ನಿಜವಾಗಲೂ ಆ ಮನುಷ್ಯನಲ್ಲಿ ಕಷಾಯದ ಮಂದತೆ ಇತ್ತು, ಆದ್ದರಿಂದ ತಯಾರಾದ ಅಂತ ಹೇಳಬಹುದು. ತಯಾರಾಗಲಿಲ್ಲ ಅಂತಂದ್ರೆ ಕಷಾಯ ತೀವ್ರ ಇದೆ ಅಂತ ತಿಳ್ಕೊಳ್ಬೇಕು.
ಯಾವ ಕಷಾಯ ತೀವ್ರಿದೆ? ಅನಂತಾನುಬಂಧಿ ಕಷಾಯದಲ್ಲಿ 4 ಪ್ರಕೃತಿಗಳು, ಅದರಲ್ಲಿ ಯಾವುದು ತೀವ್ರ ಆಗಿರಬಹುದು? ಲೋಭ. ಲೋಭ ತೀವ್ರ ಆಗಿದೆ. ಮತ್ತಿನ್ನೊಂದು ತರದಿಂದ ಹೇಳ್ಬಹುದಾ? ಲೋಭ ಅಂತೂ ಇದ್ದೇ ಇದೆ. ಮತ್ತೊಬ್ಬರು ಹೇಳ್ತಾ ಇರೋದನ್ನ ಕೇಳಿ ನೀನು ಹೇಳಿರುವುದನ್ನ ಕೇಳೋಲ್ಲ. ನಿನ್ನದು ಯಾಕೆ ನಾನು ಕೇಳಬೇಕು? ಇದು ಪರಂಪರೆಯಿಂದ ಬಂದಿದೆ. ನಾನೇನ್ ನಂಬಿದೇನಲ್ಲ, ನಾನಷ್ಟೇ ನಂಬೋದಿಲ್ಲ, ಜಗ ಎಲ್ಲ ನಂಬ್ತಾ ಇದೆ. ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದೆಯಲ್ಲ, ನೀನು ಕೌಂಟ್ ಮಾಡಿ ನೋಡು, ಅದರಲ್ಲಿ ಪರ್ಸೆಂಟೇಜ್ ಯಾರ್ದು ಹೆಚ್ಚಿದೆ ನೋಡು. ನೀನು ಇವತ್ತೇ ಹೇಳ್ತಾ ಇರೋದು, ಹೊಸದನ್ನು ಹೇಳ್ತಾ ಇರೋದು, ಹೊಸ ಮಾರ್ಗ. ನಮ್ಮ ಹಳೆ ಪರಂಪರೆಯೆಲ್ಲ ಮುರಿತಾ ಇದೆ, ಹೊಸದನ್ನ ನೀನು ಹೇಳ್ತಾ ಇರೋದು ಅಂತ ಹೇಳಿ ಮನುಷ್ಯ ಏಕಾಏಕಿ ಒಪ್ಪಿಕೊಳ್ಳಿಕ್ಕೆ ತಯಾರಾಗುಲ್ಲ. ಮನುಷ್ಯನ ಮಾತನ್ನ, ಒಳ್ಳೆಯ ಮಾತನ್ನು ಕೂಡ ಒಪ್ಪಿಕೊಳ್ಳಿಕ್ಕೆ ತಯಾರಾಗುಲ್ಲ. ಅದರಲ್ಲಿ 2 ಕಾರಣಗಳಿವೆ. ಒಂದು ಮೂಢನಂಬಿಕೆ, ಇನ್ನೊಂದು ಅನಂತಾನುಬಂಧಿ ಮಾನಕಷಾಯದ ತೀವ್ರ ಉದಯ. ಲೋಭ ಮಲಗಿಕೊಂಡಿದೆ, ನಿದ್ದೆಯಲ್ಲಿದೆ. ಅದು ಜಾಗೃತ ಆಗಬೇಕು ಅಂತಂದ್ರೆ ಮನಸ್ಸಿನೊಳಗೆ ಯಾವುದಾದ್ರೂ ಇಚ್ಛೆ ಆಗಬೇಕು. ಮೂಢನಂಬಿಕೆಯ ಆಧಾರದಿಂದ ಉತ್ಪನ್ನವಾಗತಕ್ಕಂಥ ಇಚ್ಛೆ, ಅದು ಅನಂತಾನುಬಂಧಿ ಲೋಭ ಕಷಾಯ. ಮೂಢನಂಬಿಕೆಯ ಆಧಾರದಿಂದ ಉತ್ಪನ್ನವಾಗತಕ್ಕಂತಹ ಲೋಭ ಅಂದ್ರೆ ಎಂಥ ಲೋಭ? ನಾನು ಅಮಾವಾಸ್ಯೆ ದಿವಸ ಇಂಥ ದೇವರಿಗೆ ಹೋದ್ನಿ ಅಂತಂದ್ರೆ ನಕ್ಕಿ ದೇವರು ನನಗೆ ಒಳ್ಳೆ ಮಾಡೇ ಮಾಡ್ತದೆ. ಆದ್ದರಿಂದ ನಾನು ಆಶೆಯಿಂದ ಹೋಗಬೇಕು, ವಿನಯದಿಂದ ಹೋಗಬೇಕು, ನಮ್ರತೆಯಿಂದ ಹೋಗಬೇಕು, ಮಾರ್ಗವ ಧರ್ಮವನ್ನು ಸ್ವೀಕಾರ ಮಾಡಿ ಹೋಗಬೇಕು. ಎಷ್ಟು ನಮ್ರತೆಯಿಂದ ನಾನು ಹೋಗ್ತೇನಲ್ಲ, ಅಷ್ಟೇ ಶೀಘ್ರ ಅದಕ್ಕೊಂದು ಫಲ ನಕ್ಕಿ ಇದೆ ಅಂತಕ್ಕಂಥ ವಿಶ್ವಾಸ ಆ ಜೀವಿಗೆ ಇರ್ತದೆ. ಅದಕ್ಕಾಗಿ ಅಮಾವಾಸ್ಯೆಯನ್ನು ಕಾಯ್ತಿರ್ತಾನೆ, ಹುಣ್ಣಿಮೆಯನ್ನು ಕಾಯ್ತಿರ್ತಾನೆ, ಶನಿವಾರವನ್ನು ಕಾಯ್ತಿರ್ತಾನೆ, ಗುರುವಾರವನ್ನು ಕಾಯ್ತಿರ್ತಾನೆ. ಯಾವಾಗ ಈ ವಾರಗಳನ್ನು ಕಾಯ್ದು ಈ ವಾರದ ದಿವಸ ನನಗೆ ಹೋಗುವುದಿದೆ ಅನ್ನತಕ್ಕಂಥದ್ದನ್ನು ನಿಶ್ಚಿತ ಮಾಡ್ತಾನೆ ಅಲ್ಲ, ಆವಾಗ ವಸ್ತುವಿನ ಬಗ್ಗೆ ಆಸೆ ಹುಟ್ಟುತ್ತೆ. ತನ್ನ ಬದುಕಿನಲ್ಲಿ ಯಾವ ವಸ್ತು ಬೇಕಾಗಿದೆ, ತನ್ನ ಬದುಕಿನಲ್ಲಿ ಯಾವ ವಸ್ತುವಿನ ಅಭಾವ ಇದೆ, ಆ ಅಭಾವದ ಪೂರ್ತಿಗಾಗಿ ವಿಚಾರ ಮಾಡ್ತಾನೆ. ನನಗೆ ಇದು ಕೊಡ್ತದೆ, ಕೊಡುವಂತ ಸಂಭಾವನೆ ಇಲ್ಲಿದೆ, ಈ ದೇವರಲ್ಲಿದೆ, ವಿಚಾರ ಮಾಡಿ ಮಾಡಿ ಕಾಯ್ತಿರ್ತಾನೆ.